Hello everyone, welcome to Topper IAS. Okay, so in this video we are going to discuss about banking syllabus. So ಇವಾಗ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಂತ ತಗೊಂಡ್ರೆ ಸೊ ಒಂದು ಯಾವ್ದೆಲ್ಲ ಟೈಪ್ ಆಫ್ ಎಕ್ಸಾಮಿನೇಷನ್ ದೇ ವಿಲ್ ಕಾಲ್ ಫಾರ್ ಅಂಡ್ ವಾಟ್ ಆರ್ ದ ಸಿಲೆಬಸ್ ಯು ನೀಡ್ ಟು ಪ್ರಿಪೇರ್ ಫಾರ್. ಸೊ ಇದ್ರ ಬಗ್ಗೆ ನಾವು ಮಾಹಿತಿನ ತಿಳ್ಕೊಳ್ಳೋಣ. ಸೊ ಇವಾಗ ಬಿಫೋರ್ ಗೆಟಿಂಗ್ ಇನ್ ಟು ಸಿಲೆಬಸ್, ಓಕೆ, ಇವಾಗ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಂತ ತಗೊಂಡ್ರೆ ವಾಟ್ ಆರ್ ದ ಟೈಪ್ ಆಫ್ ಎಕ್ಸಾಮಿನೇಷನ್ ಇನ್ ಅ ಇಯರ್ ದೇ ಆರ್ ಗೋಯಿಂಗ್ ಟು ಕಾಲ್ ಫಾರ್ಮ್ ಅಂತ ನೋಡೋ ಆಗಿದ್ರೆ, ಓಕೆ, ಸೊ ಮೇನ್ಲಿ ಇಫ್ ಯು ಆರ್ ಟೇಕಿಂಗ್ ಬ್ಯಾಂಕಿಂಗ್, ಸೊ ಅದರಲ್ಲಿ ನಮಗೆ SBI ಎಕ್ಸಾಮ್ ಕನ್ಫರ್ಮ್ ಮಾಡ್ತಾರೆ ಅಂಡ್ IBPS ಅಂಡರ್ ಅಲ್ಲಿ ಎರಡು ಎಕ್ಸಾಮ್ ಕನ್ಫರ್ಮ್ ಮಾಡ್ತಾರೆ. ಈಗ IBPS ಅಂಡರ್ ಅಂತ ತಗೊಂಡ್ರೆ ಮಾಮೂಲಿ ಬಂದ್ಬಿಟ್ಟು IBPS PO ಅಂತ ಒಂದು ನಡೆಯುತ್ತೆ, IBPS ಕ್ಲರಿಕಲ್ ಅಂತ ಒಂದು ನಡೆಯುತ್ತೆ. ಸೊ ಅದ್ರ ಜೊತೆಗೆ ಇವಾಗ IBPS RRB ಅಂತ ಒಂದು ಬರುತ್ತೆ, ಅಂದ್ರೆ ರೂರಲ್ ರೀಜನಲ್ ಬ್ಯಾಂಕ್ಸ್ ಅಂತ. ಇವಾಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಕಾವೇರಿ ಗ್ರಾಮೀಣ ಬ್ಯಾಂಕ್, ಓಕೆ, ಸೊ ಈ ತರ ಬ್ಯಾಂಕ್ ಅಲ್ಲಿ ನೋಡಿರ್ತೀರಲ್ಲ, ಸೊ ಇದ್ರ ಮೇಲೆ ನಮಗೆ ಕನ್ಫರ್ಮ್ ಮಾಡ್ತಾರೆ. ಓಕೆ, ಅದಾದ್ರ ಜೊತೆಗೆ ಇವಾಗ ನೀವೇನಾದ್ರು ಬೇರೆ ಎಕ್ಸಾಮ್ಸ್ ಯಾವ್ದು ಬ್ಯಾಂಕಿಂಗ್ ರಿಲೇಟೆಡ್ ಅಂತ ನೋಡೋ ಆಗಿದ್ರೆ, ಇವಾಗ ಪ್ರೈವೇಟ್ ಬ್ಯಾಂಕಿಂಗ್ ತರ ತಗೊಂಡ್ರೆ ಇವಾಗ HDFC ಕನ್ಫರ್ಮ್ ಮಾಡ್ತಾರೆ, ICICI ಬ್ಯಾಂಕ್ ಕನ್ಫರ್ಮ್ ಮಾಡ್ತಾರೆ, ಅದ್ರ ಜೊತೆಗೆ ಆಕ್ಸಿಸ್ ಬ್ಯಾಂಕ್ ಕನ್ಫರ್ಮ್ ಮಾಡ್ತಾರೆ, ಈಗ ನಮ್ದೇ ಕರ್ನಾಟಕ ಬ್ಯಾಂಕ್ ಎಕ್ಸಾಮ್ಸ್ ಕನ್ಫರ್ಮ್ ಮಾಡ್ತಾರೆ. ಸೊ ಈ ಒಂದು ಎಕ್ಸಾಮ್ಸ್ ಎಲ್ಲ ನಾವು ಬ್ಯಾಂಕಿಂಗ್ ಥ್ರೂ ಅಟೆಂಡ್ ಮಾಡಬಹುದಾಗಿರುತ್ತೆ. ಇವಾಗ ಸಿಲೆಬಸ್ ಪ್ಯಾಟರ್ನ್ ಏನು ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮ್ಸ್ಗೂ ಬಂದ್ಬಿಟ್ಟು ನಮಗೆ ಪ್ಯಾಟರ್ನ್ ಮತ್ತೆ ಸಿಲೆಬಸ್ ಸೇಮ್ ಇರುತ್ತೆ. ಸೊ ಅಂದ್ರೆ ಏನೂ ಡಿಫ್ರೆನ್ಸ್ ಇರಲ್ಲ, ಎಲ್ಲ ಎಕ್ಸಾಮ್ ಸೇಮ್ ಇರುತ್ತೆ. ಬಟ್ ಏನಂತಂದ್ರೆ IBPS RRB ಗೆ ಮಾತ್ರ ಸ್ವಲ್ಪ ಸ್ಲೈಟ್ ಚೇಂಜ್ ಅನ್ನೋ ತರ ಮಾಡ್ತಾರೆ, ಅಂದ್ರೆ ಕೆಲವೊಂದು ಸೆಕ್ಷನ್ ಇರುತ್ತೆ, ಕೆಲವೊಂದು ಸೆಕ್ಷನ್ ಇರಲ್ಲ ಅಂತ. ಸೊ ಇವಾಗ ಮೇನ್ ಆಗಿ ನಾವೇನಾದ್ರು ಸಿಲೆಬಸ್ ಅನ್ನೋ ತರ ನೋಡೋದಾಗಿದ್ರೆ, ಸೊ ಈಗ ಬ್ಯಾಂಕ್ ಎಕ್ಸಾಮ್ಸ್ ಅಂತ ತಗೊಂಡ್ರೆ ನೀವು ಅದನ್ನ ಕ್ಲರಿಕಲ್ ಆದ್ರೂ ತಗೊಳ್ಳಿ, ಇಲ್ಲ PO ಆದ್ರೂ ತಗೊಳ್ಳಿ. ಓಕೆ, ಸೊ ಯಾವುದೇ ಅದೇ SBI ಆದ್ರೂ ಆಗಿರ್ಲಿ, IBPS ಆದ್ರೂ ಆಗಿರ್ಲಿ, ನಮಗೆ ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇವಾಗ ಟೈರ್ 1 ಅನ್ನ ತಗೊಂಡ್ರೆ ಟೈರ್ 1, ಇಲ್ಲಿನೂ ಟೈರ್ 1, ಅಲ್ಲಿನೂ ಟೈರ್ 1, ಟೈರ್ 2 ಅಂತ ತಗೊಂಡ್ರೆ ಇಲ್ಲಿನೂ ಟೈರ್ 2, ಅಲ್ಲಿನೂ ಟೈರ್ 2, ಇಲ್ಲೇನು ಜಾಸ್ತಿ ಡಿಫ್ರೆನ್ಸ್ ಅನ್ನೋ ತರ ಇರಲ್ಲ. ಸೊ ಬಟ್ ಇವಾಗ ಏನೇನು ಓದಬೇಕು, ಏನೇನು ಮಾಡಬೇಕು ಅನ್ನೋ ತರ ನೋಡೋದಾಗಿದೆ. ಇನ್ ಕೇಸ್ ಸೊ ಇಫ್ ಯು ಆರ್ ಟೇಕಿಂಗ್ ಟೈರ್ 1, ಓಕೆ, ಸೊ ಟೈರ್ 1 ಅನ್ನೋ ತರ ತಗೊಂಡ್ರೆ ಈಗ ಕ್ಲರಿಕಲ್ ಇಲ್ಲ PO ತಗೊಂಡ್ರೆ ಟೈರ್ 1 ಎರಡಕ್ಕೂ ಸೇಮ್ ಇದೆ, ಇಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ. ಟೈರ್ 1 ನೀವು ಕ್ಲರಿಕಲ್ ಆದ್ರೂ ತಗೊಳ್ಳಿ, ಇಲ್ಲ PO ಆದ್ರೂ ತಗೊಳ್ಳಿ, ಎಲ್ಲ ಎಕ್ಸಾಮ್ಸ್ಗೂ ಸೇಮ್ ಇದೆ. ಸೊ ಇವಾಗ ನಾವು ಟೈರ್ 1 ಸಿಲೆಬಸ್ ಅನ್ನೋ ತರ ನೋಡೋದಾಗಿದ್ರೆ, ಓಕೆ, ಸೊ ಪ್ರಿಲಿಮ್ಸ್ ಸಿಲೆಬಸ್, ಈಗ ಪ್ರಿಲಿಮ್ಸ್ ಎಕ್ಸಾಮ್ ಸಿಲೆಬಸ್ ಅನ್ನೋ ತರ ನೋಡೋ ಆಗಿದ್ರೆ ಇಲ್ಲಿ ಬಂದ್ಬಿಟ್ಟು ನಮಗೆ 4 ಸೆಕ್ಷನ್ ಇರುತ್ತೆ, ಸಾರಿ 3 ಸೆಕ್ಷನ್ ಏನು ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ಇಂಗ್ಲಿಷ್ ಇರುತ್ತೆ, ಅದಾದ್ಮೇಲೆ ನಮಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಅದಾದ್ಮೇಲೆ ನಮಗೆ ರೀಸನಿಂಗ್ ಎಬಿಲಿಟಿ ಅನ್ನೋ ತರ ಇರುತ್ತೆ. ಸೊ ಇವಾಗ ರೀಸನಿಂಗ್ ಎಬಿಲಿಟಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂಡ್ ಇಂಗ್ಲಿಷ್ ಅನ್ನೋ ತರ ತಗೊಂಡ್ರೆ, ಸೊ ಇವಾಗ ನಮ್ಗೆ ಎಕ್ಸಾಮ್ ಬಂದ್ಬಿಟ್ಟು 1 ಅವರ್ಗೆ ನಡೆಯುತ್ತೆ. ಓಕೆ, 1 ಅವರ್ ಇರುತ್ತೆ. ಇಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈಚ್ ಅಂಡ್ ಎವ್ರಿ ಸೆಕ್ಷನ್ಗೆ ನಮಗೆ 20 ಮಿನಿಟ್ಸ್ ಸೆಕ್ಷನಲ್ ಟೈಮಿಂಗ್ ಇರುತ್ತೆ, ಆಯ್ತಾ. ಸೊ ಇಂಗ್ಲಿಷ್ಗೆ 20 ಮಿನಿಟ್ಸ್ ಅಷ್ಟೇ ಟೈಮು ನಿಮಗೆ, ಅದೇ ರೀತಿ ಆಪ್ಟಿಟ್ಯೂಡ್ಗೆ 20 ಮಿನಿಟ್ಸ್ ಅಷ್ಟೇ ಟೈಮು ನಿಮಗೆ, ಅದೇ ರೀತಿ ರೀಸನಿಂಗ್ಗೆ 20 ಮಿನಿಟ್ಸ್ ಅಷ್ಟೇ ಟೈಮ್. ಸೊ ಈ 1 ಅವರ್ ಅಲ್ಲಿ 20 ಮಿನಿಟ್ಸ್ ಅಂತ 3 ಸೆಕ್ಷನ್ ಡಿವೈಡ್ ಮಾಡಿರ್ತಾರೆ. ಆ ಒಂದು ಸೆಕ್ಷನಲ್ ಟೈಮಿಂಗ್ ಅಲ್ಲಿ ಮಾತ್ರ ಆ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ನೀವು ಅಟೆಂಡ್ ಮಾಡೋಕ್ಕಾಗೋದು. ಒಂದ್ಸಲ ಈಗ ಏನಾದ್ರು ಫಾರ್ ಎಕ್ಸಾಂಪಲ್ ಈಗ ಇಂಗ್ಲಿಷ್ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ, ಆ 20 ಮಿನಿಟ್ಸ್ ಆದ್ಮೇಲೆ ಮತ್ತೆ ನೀವು ಇಂಗ್ಲಿಷ್ ಅಟೆಂಡ್ ಮಾಡಬೇಕು ಅಟೆಂಡ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಇವಾಗ ಇಂಗ್ಲಿಷ್ ಸಿಲೆಬಸ್ ಅನ್ನೋ ತರ ನೋಡೋದಿದ್ರೆ ಈಗ ಯಾವುದಕ್ಕೆಲ್ಲ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ತರ ಏನಾದ್ರು ನೋಡೋವಾಗಿದ್ರೆ, ಸೊ ಇದರಲ್ಲಿ ಮೇನ್ ಆಗಿ ನಮ್ಗೆ ಏನು ಅಂತಂದ್ರೆ ರೀಡಿಂಗ್ ಕಾಂಪ್ರಿಹೆನ್ಷನ್. ಓಕೆ, ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತಂದ್ರೆ ಒಂದು ಸ್ಟೋರಿ ಕೊಟ್ಟಿರ್ತಾರೆ, ಆ ಸ್ಟೋರಿನ ಕಂಪ್ಲೀಟ್ ಆಗಿ ಓದಿ ಅದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳಿರ್ತಾರೆ, ಆ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕು. ಓಕೆ, ರೀಡಿಂಗ್ ಕಾಂಪ್ರಿಹೆನ್ಷನ್. ಅದಾದ್ಮೇಲೆ ನೆಕ್ಸ್ಟ್ ಕ್ಲೋಸ್ ಟೆಸ್ಟ್. ಈಗ ಕ್ಲೋಸ್ ಟೆಸ್ಟ್ ಅಂತಂದ್ರೆ ಈಗ ಒಂದು ಪ್ಯಾರಾಗ್ರಾಫ್ ಇರುತ್ತೆ, ಆ ಪ್ಯಾರಾಗ್ರಾಫ್ ಅಲ್ಲಿ ಕೆಲವೊಂದು ಕಡೆ ಕೆಲವೊಂದು ವರ್ಡ್ಗಳನ್ನ ಮಿಸ್ ಮಾಡಿ ಅಲ್ಲಿ ನಮಗೆ ಸ್ಪೇಸ್ ಕೊಟ್ಟಿರ್ತಾರೆ ಅಂಡ್ 4 ಆಪ್ಷನ್ ಕೊಟ್ಟಿರ್ತಾರೆ. ಸೊ ಅದ್ರ ಪ್ರಕಾರ ನಾವು ಬಂದ್ಬಿಟ್ಟು ಒಂದೊಂದೇ ಸ್ಪೇಸ್ ನ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ನಂಬರ್ 1 ಅನ್ನೋ ತರ ಕೊಟ್ಟರೆ 1ಗೆ 4 ಆಪ್ಷನ್ ಅಲ್ಲಿ ಯಾವ ಸೂಟ್ ಆಗುತ್ತೆ. ಸೊ ಆ ತರ ಒಂದು 5 ಪ್ಯಾರಾ ಇರುತ್ತೆ, ಆ ಒಂದು 5ನ ಫಿಲ್ ಮಾಡಿ ನಾವು ಅದನ್ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವೇನಾದ್ರೂ ಈಗ ನೆಕ್ಸ್ಟ್ ಪ್ಯಾರಾಜಂಬಲ್ಸ್ ಅಂತ ಕೊಡ್ತಾರೆ. ಈಗ ಪ್ಯಾರಾಜಂಬಲ್ ಅಂತಂದ್ರೆ ನಮಗೆ ಒಂದು 4 ಲೈನ್ ಕೊಡುತ್ತೆ, ಈಗ ಒಂದು PQRS ಅನ್ನೋ ತರ. ಸೊ ಇವಾಗ 4 ಲೈನ್ ನಮ್ಗೆ ಯಾವ್ದನ್ನ ಫಸ್ಟ್ ಕೂರಿಸಿದ್ರೆ ಒಟ್ಟು ಈಗ 4ನ ಜಂಬಲ್ ಮಾಡಿರ್ತಾರೆ, ಜಂಬಲ್ ನಾವು ಕರೆಕ್ಟ್ ಆಗಿ ಆರ್ಡರ್ ಅರೇಂಜ್ ಮಾಡುವಂಥದ್ದು. ಓಕೆ, ಇವಾಗ Q ಫಸ್ಟ್ ಆಗಿ ಬರ್ಬೇಕಾ, ಇಲ್ಲ P ಫಸ್ಟ್ ಬರ್ಬೇಕಾ, R ಫಸ್ಟ್ ಬರ್ಬೇಕಾ ಆ ತರ ನೋಡ್ಕೊಂಡು ಅದನ್ನ ಪ್ರಾಪರ್ ಆಗಿ ಅರೇಂಜ್ ಮಾಡಿ ಸಾಲ್ವ್ ಮಾಡುವಂಥದ್ದನ್ನ ಪ್ಯಾರಾಜಂಬಲ್ ಅಂತ ಕರೀತಾರೆ. ಓಕೆ, ಸೊ ಪ್ಯಾರಾಜಂಬಲ್ ಆದ್ಮೇಲೆ ಕೆಲವು ಮಿಸಲೇನಿಯಸ್ ಕ್ವಶನ್ಸ್ ಇರುತ್ತೆ, ಇದು ನಿಮಗೆ ಗ್ರಾಮ್ಯಾಟಿಕಲ್ ಬೇಸ್ಡ್ ಆಗಿರುತ್ತೆ, ಗ್ರಾಮರ್ ಬೇಸ್ಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಮಗೆ ಫಿಲ್ಲರ್ಸ್ ಅನ್ನೋ ತರ ಕೊಡ್ತಾರೆ, ಆಮೇಲೆ ಎರರ್ ಸ್ಪಾಟಿಂಗ್ ಅನ್ನೋ ತರ ಕೊಡ್ತಾರೆ. ಎರರ್ ಸ್ಪಾಟಿಂಗ್ ಅಂತಂದ್ರೆ ಇವಾಗ 4 ಸೆಕ್ಷನ್ ಅಂತ ಇರುತ್ತೆ, ಯಾವ ಸೆಕ್ಷನ್ ಅಲ್ಲಿ ನಮ್ಗೆ ಎರರ್ ಇದೆ ಆ ತರ ನೋಡಿ ಎರರ್ ಸ್ಪಾಟ್ ಮಾಡಬೇಕು. ಅದಾದ್ಮೇಲೆ ಪ್ಯಾರಾಗ್ರಾಫ್ ಕಂಪ್ಲೀಷನ್. ಓಕೆ, ಈಗ ಕೆಲವು ಪ್ಯಾರಾಗ್ರಾಫ್ ನ ಅಲ್ಲಿಗೆ ಅರ್ಧಕ್ಕೆ ನಿಲ್ಸಿರ್ತಾರೆ, ಅದನ್ನ ನಾವು ಕಂಪ್ಲೀಟ್ ಮಾಡಬೇಕು. ಅದಾದ್ಮೇಲೆ ಸೆಂಟೆನ್ಸ್ ರೀಅರೇಂಜ್ಮೆಂಟ್. ಓಕೆ, ಈಗ ಕೆಲವೊಂದು ಸೆಂಟೆನ್ಸ್ ಅಲ್ಲಿ ಅಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ, ಸೊ ಅದನ್ನ ನಾವು ರೀಅರೇಂಜ್ ಮಾಡೋ ತರನೂ ಇರುತ್ತೆ. ಸೊ ಈ ತರ ನೋಡಿ ಇದು ನಮಗೆ ಮೇನ್ ಆಗಿ ಇಂಗ್ಲಿಷ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಇದಕ್ಕೆ ನಮಗೆ 20 ಮಿನಿಟ್ಸ್ ಅಷ್ಟೇ ಟೈಮ್ ಇರುತ್ತೆ. ಓಕೆ, ಬ್ಯಾಂಕ್ ಎಕ್ಸಾಮ್ ತಗೊಂಡ್ರೆ ಜಸ್ಟ್ 20 ಮಿನಿಟ್ಸ್, ಆ 20 ಮಿನಿಟ್ಸ್ ಅಲ್ಲಿ ಮಾತ್ರ ನಾವು ಇಷ್ಟನ್ನ ಅಟೆಂಡ್ ಮಾಡಬೇಕು. ಸೊ ಒನ್ಸ್ ಈ ಇಂಗ್ಲಿಷ್ ಏನಾದ್ರು ಮುಗ್ದೋಯ್ತು ಅಂತಂದ್ರೆ ಸೊ ನೆಕ್ಸ್ಟ್ ನಮಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಬರುತ್ತೆ. ಸೊ ಈಗ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ತಗೊಂಡ್ರೆ ನಮಗೆ ಇಲ್ಲಿ ಮೇನ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಸಿಂಪ್ಲಿಫಿಕೇಶನ್ ಮತ್ತೆ ಅಪ್ರಾಕ್ಸಿಮೇಷನ್. ಓಕೆ, ಸೊ ಇಲ್ಲಿ ಹೇಗೆ ಅಂದ್ರೆ ಬ್ಯಾಂಕಿಂಗ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನಿರುತ್ತೆ ಅಂತ ನಿಮಗೆ, ಈಗ ಸಿಂಪ್ಲಿಫಿಕೇಶನ್ ಅಪ್ರಾಕ್ಸಿಮೇಷನ್ ತಗೊಂಡ್ರೆ ನಮಗೆ 5 ಕ್ವಶನ್ಸ್ ಕೊಟ್ಬಿಡ್ತಾರೆ.
ಓಕೆ, ಆ 5 ಕ್ವಶನ್ ಒಂದೊಂದು ಮಾರ್ಕ್ ಅನ್ನೋ ತರ ಇರುತ್ತೆ. ಸೊ ಆರಾಮಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಓಕೆ, ಸಿಂಪ್ಲಿಫಿಕೇಶನ್ ಮತ್ತೆ ಅಪ್ರಾಕ್ಸಿಮೇಷನ್. ಅದ್ರ ಜೊತೆಗೆ ಪ್ರಾಫಿಟ್ ಅಂಡ್ ಲಾಸ್. ಓಕೆ, ಸೊ ಪ್ರಾಫಿಟ್ ಅಂಡ್ ಲಾಸ್ ನಾವು ಕನ್ನಡದಲ್ಲಿ ಲಾಭ ಮತ್ತೆ ನಷ್ಟ ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ನಮಗೆ ಕ್ವಶನ್ಸ್ ಇರುತ್ತೆ. ಸೊ ಅವನ್ ಕ್ವಶನ್ಸ್. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಮಿಕ್ಸರ್ ಅಂಡ್ ಇರಿಗೇಷನ್ ಆಗಿರ್ಬೋದು, ಅದಾದ್ಮೇಲೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಸರ್ಟ್ಸ್ ಅಂಡ್ ಇಂಡಿಸಸ್. ಓಕೆ, ವರ್ಕ್ ಅಂಡ್ ಟೈಮ್ ಅಥವಾ ಟೈಮ್ ಅಂಡ್ ವರ್ಕ್ ಅಂತ ಹೇಳ್ತಾರೆ, ಇಲ್ಲ ಟೈಮ್ ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಮೆನ್ಸುರೇಷನ್ ಅಲ್ಲಿ ಇದು ನಮಗೆ ತುಂಬಾ ಆಕ್ಚುಲಿ ಈಸಿ ಸೆಕ್ಷನ್. ಏನಕ್ಕೆ ಅಂತಂದ್ರೆ ಇಲ್ಲಿ ನಮಗೆ ಡೈರೆಕ್ಟ್ ಆಗಿ ಫಾರ್ಮುಲಾ ಬೇಸ್ ಮಾಡಿ ಡೈರೆಕ್ಟ್ ಕ್ವಶನ್ ಕೊಟ್ಟಿರುತ್ತೆ. ಜಸ್ಟ್ ಫಾರ್ಮುಲಾ ಗೊತ್ತಿದ್ರೆ ಸಾಕು, ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಮಾಡಿ ಅಷ್ಟೇ ಇರುತ್ತೆ. ಸೊ ಇದರಲ್ಲಿ ಜಾಸ್ತಿ ಥಿಂಕ್ ಮಾಡಿ ಸಾಲ್ವ್ ಮಾಡೋದು ಎಲ್ಲ ಏನಿಲ್ಲ ಮೆನ್ಸುರೇಷನ್ ಅಲ್ಲಿ. ಸೊ ನೆಕ್ಸ್ಟ್ ಅದಾದ್ಮೇಲೆ DI ಬರುತ್ತೆ, ಡೇಟಾ ಇಂಟರ್ಪ್ರಿಟೇಷನ್ ಅಂಡ್ ಅನಾಲಿಸಿಸ್ ಅಂತ. ಓಕೆ, ಇಲ್ಲಿ ನಮಗೆ ಟೇಬುಲರ್ DI ಆಗಿರ್ಬೋದು, ಪೈ ಚಾರ್ಟ್ ಆಗಿರ್ಬೋದು, ಇಲ್ಲ ಗ್ರಾಫ್ ಆಗಿರ್ಬೋದು, ಈ ತರ ಮೋಟರ್ ರಾಡಾರ್ ಆಗಿರ್ಬೋದು, ಈ ತರ ಕೆಲವೊಂದು ಕ್ವಶನ್ಗಳು ಕೊಡ್ತಾರೆ. ಸೊ ಒಂದು ಕ್ವಶನ್ ಸಾಲ್ವ್ ಮಾಡೋದ್ರಿಂದ ನಮಗೆ ಟೋಟಲ್ ಆಗಿ ಅದ್ರಲ್ಲಿ 5 ಕ್ವಶನ್ ಆನ್ಸರ್ ಮಾಡ್ತಾರೆ ಇರುತ್ತೆ. ಸೊ ಹಾಗಾಗಿ ಸೊ DI ಆಲ್ಸೋ ನಮಗೆ ತುಂಬಾ ಈಸಿ. ಜಸ್ಟ್ ಒಂದು ಕ್ವಶನ್ ಅಟೆಂಡ್ ಮಾಡೋದ್ರಿಂದ 5 ಕ್ವಶನ್ ಸಾಲ್ವ್ ಮಾಡಬಹುದು, 5 ಮಾರ್ಕ್ಸ್ ಈಸಿಯಾಗಿ ತಗೊಬಹುದು. ಆದ್ರದೊಂದು ಸೆಕ್ಷನ್. ಸೊ ಹಾಗಾಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬಹುದು. ನೆಕ್ಸ್ಟ್ ನಾವೇನಾದ್ರು ನೋಡೋದಾಗಿದ್ರೆ ರೇಷಿಯೋ, ಪ್ರಪೋರ್ಷನ್ ಅಂಡ್ ಪರ್ಸೆಂಟೇಜ್. ಓಕೆ, ಈಗ ಶೇಕಡಾವಾರು ಅಂತ ಅಂತೀವಿ, ಅನುಪಾತ ಮತ್ತೆ ಸಮಾನುಪಾತ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ಈ ಒಂದು ಸೆಕ್ಷನ್ ಬಗ್ಗೆ ನಾವು ಸ್ಕೂಲಲ್ಲೆಲ್ಲ ಓದಿರ್ತೀವಿ. ಸೊ ಅದ್ರ ಮೇಲೆನೆ ನಮಗೆ ಒಂದು ಕ್ವಶನ್ಗಳಿರುತ್ತೆ. ಸೊ ಅದನ್ನ ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟ್ ಈಗ ನಂಬರ್ ಸಿಸ್ಟಮ್. ಓಕೆ, ಈಗ ನಂಬರ್ ಸಿಸ್ಟಮ್ ಅಂತ ತಗೊಂಡ್ರೆ, ಸೊ ನಾನು ಆಲ್ರೆಡಿ ಹೇಳ್ತೀನಿ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ಸ್ ಅಂತ ತಗೊಂಡ್ರೆ, ಈಗ ಪ್ರೈಮ್ ನಂಬರ್ ಆಗಿರ್ಬೋದು, ಕಂಪೋಸಿಟ್ ನಂಬರ್, ರ್ಯಾಷನಲ್ ನಂಬರ್, ಇರ್ರಾಷನಲ್ ನಂಬರ್, ನ್ಯಾಚುರಲ್ ನಂಬರ್, ಹೋಲ್ ನಂಬರ್. ಓಕೆ, ಈ ತರ ಮೇಲೆ ಪರ್ಫೆಕ್ಟ್ ನಂಬರ್, ಈ ತರ ಕೆಲವೊಂದು ಸ್ಪೆಸಿಫಿಕ್ ನಂಬರ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಇವಾಗ ಎನಿ ಡಿಜಿಟ್ ಆಗಿರ್ಬೋದು. ಓಕೆ, ಸೊ ಅದ್ರ ಮೇಲೆ ನಾವು ಕ್ವಶನ್ಸ್ ಸಾಲ್ವ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಸೀಕ್ವೆನ್ಸ್ ಅಂಡ್ ಸೀರೀಸ್. ಇವಾಗ ಮಿಸ್ಸಿಂಗ್ ನಂಬರ್ ಸೀರೀಸ್, ರಾಂಗ್ ನಂಬರ್ ಸೀರೀಸ್ ಅಂತ ಬರುತ್ತೆ. ಹೇಗಂದ್ರೆ ಒಂದು ಸೀರೀಸ್ ಆಫ್ ನಂಬರ್ಗಳು ಕೊಟ್ಟಿರ್ತಾರೆ, ಅದ್ರಲ್ಲಿ ಯಾವುದೋ ಒಂದು ರಾಂಗ್ ನಂಬರ್ ಇರುತ್ತೆ, ಅದು ಯಾವ್ದು ಐಡೆಂಟಿಫೈ ಮಾಡೋದು. ಇಲ್ಲಾಂದ್ರೆ ಯಾವ್ದೋ ನಂಬರ್ ಮಿಸ್ ಇರುತ್ತೆ, ಆ ಮಿಸ್ ಆಗಿರೋ ನಂಬರ್ ಯಾವ್ದು ಅಂತ ನೋಡಿದ್ರೆ ನಾವು ಪ್ರೀವಿಯಸ್ ನಂಬರ್ ರಿಲೇಶನ್ಶಿಪ್ ನ ಚೆಕ್ ಮಾಡ್ಕೊಂಡು ಸಾಲ್ವ್ ಮಾಡೋದು. ಸೊ ಇದಿರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಪರ್ಮಿಟೇಷನ್, ಕಾಂಬಿನೇಷನ್, ಪ್ರಾಬಬಿಲಿಟಿ. ಓಕೆ, ಸೊ ಇದು ನಮಗೆ ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. ಓಕೆ, ಆದ್ರೂ ಒಂದು ಸಾಲ್ವ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಏನಾದ್ರು ಪ್ರಾಬಬಿಲಿಟಿ ಅಂತ ತಗೊಂಡ್ರೆ, ಪ್ರಾಬಬಿಲಿಟಿಲಿ ನಾವು ಮೈನ್ ಆಗಿ ಏನಾಗುತ್ತೆ ಅಂತಂದ್ರೆ ಇವಾಗ ಕಲರ್ ಬಾಲ್ಸ್. ಓಕೆ, ಅದನ್ನ ಪಿಕ್ ಮಾಡೋದ್ರ ಮೇಲೆ ಆಗಿರುತ್ತೆ. ಅದೇ ರೀತಿ ಏನಾದ್ರು ಈಗ ಪರ್ಮಿಟೇಷನ್ ಅನ್ನೋ ತರ ತಗೊಂಡ್ರೆ ನಮಗೆ ಅದು ನಮಗೆ ಪರ್ಮಿಟೇಷನ್ ಮಾಡ್ಬಿಟ್ಟು ಐದರ್ ನಮಗೆ ಲೆಟರ್ ಬೇಸ್ಡ್ ಆಗಿರುತ್ತೆ, ಇಲ್ಲ ನಂಬರ್ ಬೇಸ್ಡ್ ಆಗಿರುತ್ತೆ. ಓಕೆ, ರಿಪೀಟಿಂಗ್ ಲೆಟರ್ಸ್, ನಾನ್ ರಿಪೀಟಿಂಗ್ ಲೆಟರ್ಸ್, ವೋವೆಲ್ಸ್, ಕಾನ್ಸನೆಂಟ್ಸ್, ಈ ತರ ಒಂದು ಬೇಸ್ ಮಾಡಿ ಕ್ವಶನ್ಸ್ ಗಳು ಕರೀತಾರೆ. ಸೊ ಅದನ್ನ ಅಷ್ಟೇ ನಿಮ್ಗೆ ಜಸ್ಟ್ ಪ್ರಾಕ್ಟೀಸ್ ಮಾಡಿ ಬೇಸಿಕ್ ಫಾರ್ಮುಲಾಗಳು ಗೊತ್ತಿದ್ರೆ ಅದನ್ನ ನಾವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಇವಾಗ ರೀಸನಿಂಗ್ ಎಬಿಲಿಟಿ ಅಂತ ಬಂದ್ರೆ ಇಲ್ಲಿ ನಮಗೆ ಮೇನ್ ಆಗಿ ಏನಂತಂದ್ರೆ ಲಾಜಿಕಲ್ ರೀಸನಿಂಗ್ ಮೇಲೆ ಜಾಸ್ತಿ ಸ್ಪೆಸಿಫಿಕ್ ಮಾಡಿರ್ತಾರೆ. ಓಕೆ, ಸೊ ಲಾಜಿಕಲ್ ರೀಸನಿಂಗ್ ಚೆನ್ನಾಗಿ ಗೊತ್ತಿರಬೇಕು. ಸೊ ಲಾಜಿಕಲ್ ರೀಸನಿಂಗ್ ಅನ್ನೋದು ತಗೊಂಡ್ರು ಅದ್ರಲ್ಲೂ ನಮಗೆ ಆಲ್ಫಾ ನ್ಯೂಮರಿಕ್ ಸೀರೀಸ್ ಅಂತ ಬರುತ್ತೆ, ಅದಾದ್ಮೇಲೆ ರ್ಯಾಂಕಿಂಗ್ ಅಂತ ಬರುತ್ತೆ, ಡೈರೆಕ್ಷನ್ ಟೆಸ್ಟ್ ಅಂತ ಇರುತ್ತೆ, ಅದಾದ್ಮೇಲೆ ಆಲ್ಫಾಬೆಟ್ ಟೆಸ್ಟ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಡೈರೆಕ್ಷನ್ ಟೆಸ್ಟ್ ಅಂತಂದ್ರೆ ಈಗ ಬೆಳಿಗ್ಗೆ ಒಬ್ಬ ಎದ್ದು ಅವ್ನು ರೈಟಿಗೆ ತಿರುಗಿ 4 ಕಿಲೋಮೀಟರ್ ಹೋಗ್ತಾನೆ, ಅದಾದ್ಮೇಲೆ ಲೆಫ್ಟ್ ತಗೊಂಡು 5 ಕಿಲೋಮೀಟರ್ ಹೋಗ್ತಾನೆ, ಫೈನಲ್ ಆಗಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದಾನೆ ಅಂತೆಲ್ಲ ಕ್ವಶನ್ಗಳು ಕೇಳ್ತಾರೆ, ಆ ತರ ಕ್ವಶನ್ಸ್. ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಡೇಟಾ ಸಫಿಸಿಯನ್ಸಿ ಅಂತ ಬರುತ್ತೆ. ಡೇಟಾ ಸಫಿಸಿಯನ್ಸಿ ಅಂದ್ರೆ ಇಟ್ಸ್ ಲೈಕ್ ಹೇಗೆ ಅಂತಂದ್ರೆ ಇಟ್ ಇಸ್ ಲೈಕ್ ರಿವಿಷನ್ ಫಾರ್ ಆಲ್ ರೀಸನಿಂಗ್ ಟಾಪಿಕ್. ಇವಾಗ ಎಲ್ಲಾ ರೀಸನಿಂಗ್ ಟಾಪಿಕ್ಗಳು ನಮಗೆ ಚೆನ್ನಾಗಿ ಗೊತ್ತಿದ್ರೆ ಡೇಟಾ ಸಫಿಸಿಯನ್ಸಿ ಆರಾಮಾಗಿ ಸಾಲ್ವ್. ಏನಂದ್ರೆ ಒಂದು ಕ್ವಶನ್ಗಳು ಕೊಟ್ಟಿರ್ತಾರೆ, ಆ ಕ್ವಶನ್ ಇಟ್ಕೊಂಡು ನಾವು 2 ಡೇಟಾ ಕೊಟ್ಟಿರ್ತಾರೆ, ಆ ಡೇಟಾ ಇಟ್ಕೊಂಡು ಓಕೆ ಈಗ ಒಂದು ಟೋಟಲ್ ಆಗಿರೋ ಕ್ವಶನ್ ಸಾಲ್ವ್ ಮಾಡಕ್ಕೆ ಈ ಕೊಟ್ಟಿರೋದ ಡೇಟಾ ಸಾಕಾ ಇಲ್ಲ ಇನ್ನು ಬೇಕಾ ಇಷ್ಟೇ ಸಾಲ್ವ್ ಮಾಡೋದಕ್ಕೆ ಡೇಟಾ ಸಫಿಸಿಯನ್ಸಿ ಅಂತ ಹೇಳೋದು. ಓಕೆ, ಸೊ ಅದಾದ್ಮೇಲೆ ನಮಗೆ ಕೋಡೆಡ್ ಇನ್ಇಕ್ವಾಲಿಟೀಸ್. ಓಕೆ, ಈ ಕೋಡೆಡ್ ಇನ್ಇಕ್ವಾಲಿಟೀಸ್ ಅಂತ ಬರುತ್ತೆ ನಮಗೆ, ನೀವು ಅದನ್ನ ಓದಿದ್ರೆ ಗೊತ್ತಿರುತ್ತೆ, ಬೇಸಿಕ್ ಸಿಲೆಬಸ್ ನೋಡಿದ್ರೆ ಅದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಸೀಟಿಂಗ್ ಅರೇಂಜ್ಮೆಂಟ್. ಓಕೆ, ಸೊ ಸೀಟಿಂಗ್ ಅರೇಂಜ್ಮೆಂಟ್ ಅಂತಂದ್ರೆ ಇವಾಗ ನಾರ್ತ್ ಫೇಸ್ ಮಾಡಿಸಿ ಇಟ್ಟಿದ್ದಾರೆ, ಸೌತ್ ಫೇಸ್ ಮಾಡಿಸಿ ಕುತ್ಕೊಂಡಿದ್ದಾರೆ, ಇಲ್ಲ ಅಂತಂದ್ರೆ ಸರ್ಕ್ಯುಲರ್ ಫೇಸ್ ಅಲ್ಲಿ ಕುತ್ಕೊಂಡಿದ್ದಾರೆ, ಈ ತರ ಕೆಲವೊಂದು ಕ್ವಶನ್ಗಳು ಬರುತ್ತೆ, ಅದ್ರ ಮೇಲೆ ಇರುತ್ತೆ. ಅದಾದ್ಮೇಲೆ ಪಜಲ್. ಸೊ ಪಜಲ್ ಹೇಗೆ ಅಂತಂದ್ರೆ ಇದೊಂದು ಅಪ್ಡೇಟೆಡ್ ವರ್ಷನ್ ಆಫ್ ಸೀಟಿಂಗ್ ಅರೇಂಜ್ಮೆಂಟ್ ಅಂತ ಹೇಳ್ಬೋದು. ಅದೇ ರೀತಿ ಕ್ವಶನ್ ಈಗ ಫ್ಲೋರಲ್ ಅರೇಂಜ್ಮೆಂಟ್, ಸೀಟಿಂಗ್ ಅರೇಂಜ್ಮೆಂಟ್ ಕ್ವಶನ್ಸ್ ಇರುತ್ತೆ ಪಜಲ್ ಅಲ್ಲಿ. ಸೊ ನೆಕ್ಸ್ಟ್ ಆದ್ಮೇಲೆ ಇವಾಗ ಟ್ಯಾಬ್ಯುಲೇಷನ್. ಓಕೆ, ಟೇಬಲ್ ರಿಲೇಟೆಡ್ ಕ್ವಶನ್ಸ್ಗಳು ಬರುತ್ತೆ. ನೆಕ್ಸ್ಟ್ ಸಿಲೋಯಿಸಮ್. ಓಕೆ, ಸೊ ಸಿಲೋಯಿಸಮ್ ಅಂತಂದ್ರೆ ಸ್ಟೇಟ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ಗಳು ಬರುತ್ತೆ. ಸೊ ಅದಾದ್ಮೇಲೆ ಬ್ಲಡ್ ರಿಲೇಶನ್ಶಿಪ್. ಸೊ ಬ್ಲಡ್ ರಿಲೇಶನ್ಶಿಪ್ ಅಂತಂದ್ರೆ ಸ್ವಲ್ಪ ಈಗ ಜಾಯಿಂಟ್ ಫ್ಯಾಮಿಲಿ ಬೆಳೆದವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಲೈಕ್ ಈಗ ಗ್ರ್ಯಾಂಡ್ ಪೇರೆಂಟ್ಸು, ಪೇರೆಂಟ್ಸು, ಈಗ ನಮ್ಮ ಅತ್ತೆ ಮಾವಗಳಾಗಿರ್ಬೋದು, ಇಲ್ಲ ಬ್ರದರ್ಸ್, ಸಿಬ್ಲಿಂಗ್ಸ್, ಕಸಿನ್ಸ್, ಈ ತರ ಎಲ್ಲ ಕ್ವಶನ್ಸ್ ಇರ್ತಾರೆ. ಈ ತರ ಒಂದು ಕೆಲವೊಂದು ಬ್ಲಡ್ ರಿಲೇಶನ್ಶಿಪ್ ಮೇಲೆ ಕ್ವಶನ್ಸ್ಗಳು ಬರುತ್ತೆ, ಅದರಲ್ಲೊಂದು ವೇರಿಯಸ್ ಟೈಪ್ಸ್ ಅಂತ ಬರುತ್ತೆ, ಆರಾಮಾಗಿ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಪುಟ್ ಅಂಡ್ ಔಟ್ಪುಟ್. ಸೊ ಇನ್ಪುಟ್ ಅಂಡ್ ಔಟ್ಪುಟ್ ಅಂತಂದ್ರೆ ಇವಾಗ ನಮಗೆಲ್ಲ ಗೊತ್ತಿರೋದಲ್ಲ, ಒಂದು ಮಿಷಿನ್ ಇನ್ಪುಟ್ ಅಂಡ್ ಔಟ್ಪುಟ್ ಅಂತ ಕೊಡ್ತಾರೆ. ಸೊ ಇನ್ಪುಟ್ ಅಂತಂದ್ರೆ ಒಂದು ಇನ್ಪುಟ್ ಕೊಟ್ಟರೆ ಒಂದು ಔಟ್ಪುಟ್ ಬರ್ತಾ ಇರುತ್ತೆ, ಆ ಒಂದು ಔಟ್ಪುಟ್ ಬರೋದಕ್ಕೆ ಒಂದು ಲಾಜಿಕ್ ಏನಂತ ಇರುತ್ತೆ, ಆ ಲಾಜಿಕ್ ಏನಂತ ಐಡೆಂಟಿಫೈ ಮಾಡಿ ಸೊ ಅದ್ರ ಪ್ರಕಾರ ನಾವು ಕ್ವಶನ್ಸ್ ಸಾಲ್ವ್ ಮಾಡ್ಕೊಂಡು ಹೋಗೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಕೋಡಿಂಗು, ಡಿಕೋಡಿಂಗ್ ಅಂತ. ಈಗ ಕೆಲವೊಂದು ಕೋಡಿಂಗ್ ಲ್ಯಾಂಗ್ವೇಜ್ ಮೇಲೆ ಕ್ವಶನ್ಗಳು ಕೇಳಿರ್ತಾರೆ, ಸೊ ಅದನ್ನು ನಾವು ಸಾಲ್ವ್ ಮಾಡಬೇಕು. ಓಕೆ, ಅದು ನಮಗೆ ಜಸ್ಟ್ ಲಾಜಿಕಲ್ ರೀಸನಿಂಗ್ ಮೇಲೆನೇ ಇರುತ್ತೆ. ಸೊ ಹಾಗಾಗಿ ಇದೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥದ್ದು. ಸೊ ಹಾಗಾಗಿ ಇವಾಗ ನೀವು ಈ ಎಕ್ಸಾಮ್ಸ್ ಅನ್ನು ತಗೊಂಡ್ರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಟೈರ್ 1 ಅಲ್ಲಿ, ಸೊ ನಿಮ್ಗೆ ಅದು ಕ್ಲರಿಕಲ್ ಆಗಿರಲಿ ಪ್ಯೂರ್ ಆಗಿರಲಿ, ಸೊ ಟೈರ್ 1 ಅಲ್ಲಿ ಟೋಟಲ್ ಆಗಿ ನಮಗೆ ಈಗ ಇಂಗ್ಲಿಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಅಂತ ತಗೊಂಡ್ರೆ, ಸೊ ಇಂಗ್ಲಿಷ್ ಅಲ್ಲಿ ನಮಗೆ ಟೋಟಲ್ ಆಗಿ 30 ಕ್ವಶನ್ಸ್ ಕೇಳ್ತಾರೆ, 30 ಕ್ವಶನ್ಗೆ 20 ಮಿನಿಟ್ಸ್ ಇರುತ್ತೆ. ಸೊ ಅದೇ ರೀತಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ 35 ಕ್ವಶನ್ಸ್ ಕೇಳ್ತಾರೆ,
ಅಂಡ್ ರೀಸನಿಂಗ್ ಎಬಿಲಿಟಿಲಿ 35 ಕ್ವಶನ್ಸ್ ಕೇಳ್ತಾರೆ. ಸೊ ಇದೆಲ್ಲದಕ್ಕೂ ಮಾಡ್ಬಿಟ್ಟು 20 ಮಿನಿಟ್ಸ್ 1 ಅವರ್ ಟೈಮ್ ಅಷ್ಟೇ ಇರುತ್ತೆ. ಸೊ ಆಮೇಲೆ ಈಗ ಮಾರ್ಕ್ಸ್ ಅನ್ನೋ ತರ ನೋಡೋಗಿದ್ರೆ ರೈಟ್ ಆನ್ಸರ್ಗೆ +1 ಮಾರ್ಕ್ಸ್ ಕೊಡ್ತಾರೆ, ರಾಂಗ್ ಆನ್ಸರ್ಗೆ -0.25 ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಯಾಕಂದ್ರೆ 1/4 ರಾಂಗ್ ಆನ್ಸರ್ ಅಂತಾರೆ. ಓಕೆ, ಸೊ ಇವಾಗ ನೀವೇನಾದ್ರು ಟೈರ್ 1 ಬರೆದು ಕ್ಲಿಯರ್ ಆಯ್ತು ಅಂತಂದ್ರೆ ಈಗ ನೆಕ್ಸ್ಟ್ ಟೈರ್ 2 ನೋಡೋಗಿದ್ರೆ, ಈಗ ಟೈರ್ 2 ಸಿಲೆಬಸ್ ಅನ್ನೋ ತರ ನೋಡೋಗಿದ್ರೆ ಮೈನ್ಸ್, ಓಕೆ ಇದನ್ನ ಮೈನ್ಸ್ ಅನ್ನೋ ತರ ತಗೋತಾರೆ, ಟೈರ್ 2 ಅನ್ನೋ ತರ ತಗೋತಾರೆ. ಸೊ ಇಲ್ಲಿ ನಮ್ಗೆ ಏನು ಅಂತಂದ್ರೆ ಒಂದು ಎಕ್ಸ್ಟ್ರಾ ಸೆಕ್ಷನ್ ಆಡ್ ಆಗುತ್ತೆ. ಒಂದು ಎಕ್ಸ್ಟ್ರಾ ಸೆಕ್ಷನ್ ಏನು ಅಂತಂದ್ರೆ ಜನರಲ್ ಅವೇರ್ನೆಸ್, ಫೈನಾನ್ಷಿಯಲ್ ಅವೇರ್ನೆಸ್ ಅನ್ನೋ ತರ. ಓಕೆ, ಸೊ ಈಗ ಅದೇ ತರ ನಾವೆಲ್ಲ ನೋಡೋಗಿದ್ರೆ ಈಗ ರಿಮೈನಿಂಗ್ 3 ಸೆಕ್ಷನ್ ಯಾವ್ದು ಅಂತಂದ್ರೆ ಸೇಮ್ ರೀಸನಿಂಗ್, ಆಮೇಲೆ ಇಂಗ್ಲಿಷು, ಆಫ್ಟರ್ ದ ಕ್ವಾಂಟಿಟಿ ಆಪ್ಟಿಟ್ಯೂಡ್ ಅಂಡ್ ದೆನ್ ಕಮ್ಸ್ ಜನರಲ್ ಅಂಡ್ ಫೈನಾನ್ಷಿಯಲ್ ಅವೇರ್ನೆಸ್. Okay, now if you are checking this one, see as I mentioned that if you are taking reasoning ಅಲ್ಲಿ ಸೇಮ್ ನಾವು ಪ್ರಿಲಿಮ್ಸ್ ಗೆ ಏನು ಮಾಡಿದ್ವಲ್ಲ ಅದೇ ತರ ಅದೇ ಸೀರೀಸ್ ಗಳೇನೆ ಜಾಸ್ತಿ ಇರುತ್ತೆ. ಅಂದ್ರೆ ಕೆಲವೊಂದು ಎಕ್ಸ್ಟ್ರಾ ಆಡ್ ಆಗುತ್ತೆ, ಕೆಲವೊಂದು ಎಕ್ಸ್ಟ್ರಾ ಇರಲ್ಲ ಇದರಲ್ಲಿ. ಸೊ ಅದೇ ತರ ನೋಡೋಗಿದ್ರೆ ಫಸ್ಟ್ ನಮಗೆ ಸೊ ಸೀಟಿಂಗ್ ಅರೇಂಜ್ಮೆಂಟ್ ನಾನು ಆಲ್ರೆಡಿ ಹೇಳಿದ್ದೆ, ಇನ್ಇಕ್ವಾಲಿಟೀಸ್ ಆಗಿರ್ಬೋದು, ಪಜಲ್ ಆಗಿರ್ಬೋದು, ಸಿಲಾಯಿಸಮ್, ಇನ್ಪುಟ್ ಅಂಡ್ ಔಟ್ಪುಟ್, ಡೇಟಾ ಸಫಿಷಿಯನ್ಸಿ, ಓಕೆ ಬ್ಲಡ್ ರಿಲೇಶನ್ಶಿಪ್, ಆರ್ಡರ್ ಅಂಡ್ ರ್ಯಾಂಕಿಂಗ್ಸ್, ಆಲ್ಫಾನ್ಯೂಮರಿಕ್ ಸೀರೀಸ್, ಡಿಸ್ಟೆನ್ಸ್ ಅಂಡ್ ಡೈರೆಕ್ಷನ್ ಅಂಡ್ ವರ್ಬಲ್ ರೀಸನಿಂಗ್. ಓಕೆ, ಸೊ ನಮಗೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅಂಡ್ ಅದ್ರ ಜೊತೆಗೆ ಈಗ ಏನಾದ್ರು ನಾವು ಇಂಗ್ಲೀಷ್ ಬರೋಗಿದ್ರೆ ಸೇಮ್ ಇಂಗ್ಲೀಷ್ ಆಲ್ಸೋ ಸೇಮ್ ಅದೇ ತರ ಇರುತ್ತೆ ನೋಡಿ. ಇಲ್ಲಿ ಕ್ಲೋಸ್ ಟೆಸ್ಟ್, ರೀಡಿಂಗ್ ಕಂಪ್ರಿಹೆನ್ಷನ್, ಎರರ್ ಸ್ಪಾಟಿಂಗ್, ಸೆಂಟೆನ್ಸ್ ಇಂಪ್ರೂವ್ಮೆಂಟ್, ಸೆಂಟೆನ್ಸ್ ಕರೆಕ್ಷನ್, ಪ್ಯಾರಾಜಂಬಲ್, ಫಿಲ್ ಇನ್ ದ ಬ್ಲಾಂಕ್ಸ್, ಓಕೆ ಅಂಡ್ ಪ್ಯಾರಾ ಅಂಡ್ ಸೆಂಟೆನ್ಸ್ ಕಂಪ್ಲೀಷನ್. ಓಕೆ, ಸೊ ಈ ತರ ಕ್ವಶನ್ಸ್. ಸೊ ನಮಗೆ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಈಗ ಪ್ರಿಲಿಮ್ಸ್ ಮೇನ್ಸ್ ಅಂತ ತಗೊಂಡ್ರೆ ಈ ಸಿಲೆಬಸ್ ಸಿಮಿಲರ್ ಆಗೇನಾಗುತ್ತೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ನಾವೇನಾದ್ರೂ ಇವಾಗ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ತಗೊಂಡ್ರೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಮೇನ್ಸ್ ಅಲ್ಲಿ ನಾವು ಮೇನ್ ಆಗಿ ಏನ್ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ, ಓಕೆ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಮೇನ್ ಕಾನ್ಸಂಟ್ರೇಷನ್ ಇರಬೇಕು. ಇದರಲ್ಲೇ ಜಾಸ್ತಿ ಕ್ವಶನ್ಸ್ ಬರೋದು ಮೈನ್ಸ್ ಅಲ್ಲಿ. ಅದ್ರ ಜೊತೆಗೆ ಸೊ ಆಸ್ ಇಟ್ ಈಸ್ ನಮಗೆ ಸಿಂಪ್ಲಿಫಿಕೇಶನ್, ನಂಬರ್ ಸೀರೀಸ್, ಅದಾದ್ಮೇಲೆ ಕ್ವಾಡ್ರಾಟಿಕ್ ಈಕ್ವೇಷನ್, ಡೇಟಾ ಸಫಿಷಿಯನ್ಸಿ ಎಲ್ಲೂ ಇರುತ್ತೆ, ಅಂಡ್ ಮೆನ್ಸುರೇಷನ್. ಅದಾದ್ಮೇಲೆ ಅರ್ಥಮೆಟಿಕ್ ಟಾಪಿಕ್ ಲೈಕ್ ಅವರೇಜ್, ಪ್ರಾಫಿಟ್ ಅಂಡ್ ಲಾಸ್, ರೇಷನ್ ಪ್ರಪೋರ್ಷನ್, ಟೈಮ್ ಅಂಡ್ ವರ್ಕ್ ಅಂಡ್ ಟೈಮ್ ಅಂಡ್ ಎನರ್ಜಿ, ಓಕೆ ಅಂಡ್ ಟೈಮ್ ಅಂಡ್ ಡಿಸ್ಟೆನ್ಸ್, ಪ್ರಾಬಬಿಲಿಟಿ, ಓಕೆ ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಪರ್ಮ್ಯುಟೇಷನ್, ಕಾಂಬಿನೇಷನ್. ಸೊ ಈ ತರ ಮೋಟು ಕ್ವಶನ್ಸ್ ಗಳನ್ನ ಕೇಳಿರ್ತಾರೆ. ಓಕೆ, ಸೊ ಇದರಲ್ಲಿ ನಮಗೆ ನಾವು ಮೇನ್ ಆಗಿ ನೋಡ್ಬೇಕು ಅಂತಂದ್ರೆ ಜಾಸ್ತಿ ಏನು ಡಿಫ್ರೆನ್ಸ್ ಆಗಲ್ಲ. ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲಿಷ್ ಅಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಆಗಲ್ಲ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಸೇಮ್ ಇರುತ್ತೆ. ಓಕೆ, ಬಟ್ ಎಕ್ಸ್ಟ್ರಾ ಏನ್ ಆಡ್ ಆಗುತ್ತೆ ಅಂತಂದ್ರೆ, ಸೊ ನಮ್ಗೆ ಎಕ್ಸ್ಟ್ರಾ ಆಡ್ ಆಗೋದೇ ಬಂದ್ಬಿಟ್ಟು ಈ ಜನರಲ್ ಅಂಡ್ ಫೈನಾನ್ಷಿಯಲ್ ಅವೇರ್ನೆಸ್. ಓಕೆ, ಈ ಜನರಲ್ ಅವೇರ್ನೆಸ್, ಫೈನಾನ್ಷಿಯಲ್ ಅವೇರ್ನೆಸ್ ಅಂತಂದ್ರೆ ಇದರಲ್ಲಿ ಮೇನ್ ಆಗಿ ನೀವು ತಿಳ್ಕೊಬೇಕಾಗಿರೋದು ಕರೆಂಟ್ ಅಫೇರ್ಸ್. ಓಕೆ, ಯಾವುದೇ ಒಂದು ಬ್ಯಾಂಕಿಂಗ್ ಎಕ್ಸಾಮ್ ನೋಟಿಫಿಕೇಶನ್ ಬಿಟ್ಟಾಗ, ಫಾರ್ ಎಕ್ಸಾಂಪಲ್ ಇವಾಗ ಏನಾದ್ರು ಜೂನ್ ಅಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ನಡೀತಾ ಇದೆ ಅಂತಂದ್ರೆ ಜನವರಿ ಲಾಸ್ಟ್ 6 ಮಂತ್ಸ್ ಪ್ರತಿಯೊಂದು ಕರೆಂಟ್ ಅಫೇರ್ಸ್ ಗಳನ್ನ ಓದಿರ್ಬೇಕು. ಓಕೆ, ಈ ಪೊಲಿಟಿಕಲ್ ರಿಲೇಟೆಡ್ ಬೇಡದಾಗಿರೋ ವಿಚಾರಗಳನ್ನ ಬಿಟ್ಟು, ಏನಕ್ಕೆ ಈಗ ನ್ಯಾಷನಲ್ ಡೆವಲಪ್ಮೆಂಟ್ ಬಗ್ಗೆ ಏನಾರು ಆಗ್ತಿದೆಯಾ, ಗೌರ್ಮೆಂಟ್ ಪಾಲಿಸಿಗಳೇನು ಬರ್ತಾ ಇದೆ, ಸ್ಪೋರ್ಟ್ಸಿಂಗ್ ಇವೆಂಟ್ ಏನು ನಡೀತಾ ಇದೆ, ಅವಾರ್ಡ್ಸ್ಗಳೇನು ಅನೌನ್ಸ್ ಆಗಿದೆ, ಓಕೆ ಈ ತರ ಯಾವ್ದಾದ್ರು MOE ಸೈನ್ ಆಗಿದೆಯಾ, ಓಕೆ ಈ ತರ ಒಂದು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಅಫೇರ್ಸ್ ಗಳ ಬಗ್ಗೆ ನಾವು ಚೆನ್ನಾಗಿ ಕರೆಂಟ್ ಅಫೇರ್ಸ್ ಗಳನ್ನ ಓದಿರ್ಬೇಕಾಗಿರುತ್ತೆ. ಅದಾದ್ಮೇಲೆ ನಮಗೆ ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಬರುತ್ತೆ. ಓಕೆ, ಇದು ಸಪರೇಟ್ ಸಬ್ಜೆಕ್ಟ್, ಯಾಕಂದ್ರೆ ಇದು ನಮಗೆ ಮೆಟೀರಿಯಲ್ಗಳು ಸಿಗುತ್ತೆ, ಅದು ಓದ್ಕೊಬಹುದು. ಅಂತಂದ್ರೆ ಬ್ಯಾಂಕ್ ಯಾವ ತರ ಎಸ್ಟಾಬ್ಲಿಷ್ ಆಗುತ್ತೆ, ಹೇಗೆ ರನ್ ಆಗುತ್ತೆ, ಪಾಲಿಸೀಸ್ ಏನು, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿರುತ್ತೆ. ಸೊ ಇದ್ರ ಬಗ್ಗೆ ನಮಗೆ ಬ್ಯಾಂಕಿಂಗ್ ಅವೇರ್ನೆಸ್ ಬಗ್ಗೆ ಗೊತ್ತಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ GK ಅಪ್ಡೇಟ್ಸ್. ಓಕೆ, ಸೊ GK ಅಪ್ಡೇಟ್ಸ್ ಅಂತಂದ್ರೆ ಇದು ನಮಗೆ ಸ್ಟ್ಯಾಟಿಕ್ GK ತರ ತಗೋತೀವಿ. ಅದೇ ಹೇಳಿದ್ರೆ ಇವಾಗ ನ್ಯಾಷನಲ್ ಪಾರ್ಕ್ಗಳಾಗಿರ್ಬೋದು, ಬರ್ಡ್ ಸ್ಯಾಂಕ್ಚುರೀಸ್ ಆಗಿರ್ಬೋದು, ಓಕೆ ಅಂಡ್ ಡ್ಯಾನ್ಸ್ ಫಾರ್ಮ್ಸ್ ಆಗಿರ್ಬೋದು, ಫೆಸ್ಟಿವಲ್ಸ್ ಆಗಿರ್ಬೋದು. ಓಕೆ, ಸೊ ಆ ತರ ಸ್ಟ್ಯಾಟಿಕ್ GK ರಿಲೇಟೆಡ್. ಅದಾದ್ಮೇಲೆ ನಮಗೆ ಕರೆನ್ಸೀಸ್. ಈಗ ಪ್ರತಿಯೊಂದು ಕಂಟ್ರಿಗೂ ಒಂದೊಂದು ಕರೆನ್ಸಿ ಇರುತ್ತೆ. ಓಕೆ, ಈಗ ಇಂಡಿಯಾ ಅಂತಂದ್ರೆ ರುಪೀಸ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ಅಮೆರಿಕ ಅಂದ್ರೆ ಡಾಲರ್ ಅಂತ ತಗೋತೀವಿ. ಸೊ ಅದೇ ರೀತಿ ಆ ತರ ಒಂದು ಕೆಲವೊಂದು ಕರೆನ್ಸೀಸ್ ಬಗ್ಗೆ ಓಕೆ ತಿಳ್ಕೊಂಡಿರ್ಬೇಕು. ಅದೇ ರೀತಿ ಈಗ ಸ್ಟೇಟು ಕ್ಯಾಪಿಟಲ್, ಓಕೆ ಅಂಡ್ ನ್ಯಾಷನಲ್ ಕ್ಯಾಪಿಟಲ್. ಈಗ ವರ್ಲ್ಡ್ ಅಂತ ತಗೊಂಡ್ರೆ ಈಗ ಪ್ರತಿಯೊಂದು ಕಂಟ್ರಿದು ಕ್ಯಾಪಿಟಲ್ಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಅದಕ್ಕೆ ಕರೆನ್ಸಿ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಪ್ರೈಮ್ ಮಿನಿಸ್ಟರ್ಗಳ ಬಗ್ಗೆ ತಿಳ್ಕೊಬೇಕು, ಪ್ರೆಸಿಡೆಂಟ್ಗಳ ಬಗ್ಗೆ ತಿಳ್ಕೊಬೇಕು. ಈಗ ಸ್ಟೇಟ್ ಅಂತ ತಗೊಂಡ್ರೆ ಪ್ರತಿಯೊಂದು ಸ್ಟೇಟ್ ಅಲ್ಲಿ ಯಾರು CM ಇದ್ದಾರೆ, ಯಾರು ಗವರ್ನರ್ ಇದ್ದಾರೆ. ಈಗ ಸೆಂಟ್ರಲ್ ಅಂತ ತಗೊಂಡ್ರೆ ಕ್ಯಾಬಿನೆಟ್ ಮಿನಿಸ್ಟರ್ಗಳು. ಓಕೆ, ಕ್ಯಾಬಿನೆಟ್ ಮಿನಿಸ್ಟರ್ ಈಗ ಪ್ರೈಮ್ ಮಿನಿಸ್ಟರ್ ಯಾರು, ಹೋಮ್ ಮಿನಿಸ್ಟರ್ ಯಾರು, ರೈಲ್ವೆ ಮಿನಿಸ್ಟರ್ ಯಾರು, ಫೈನಾನ್ಸ್ ಮಿನಿಸ್ಟರ್ ಯಾರು. ಸೊ ಈ ತರ ಒಂದು ಪ್ರತಿಯೊಂದು ಬಗ್ಗೆನೂ ನಾವು ಪ್ರತಿಯೊಬ್ಬರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅದಾದ್ಮೇಲೆ ಈಗ ಏನು ಯಾವ್ದಾದ್ರು ಹೊಸ ತರ ಬುಕ್ಗಳನ್ನ ಯಾರು ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಅಂತಂದ್ರೆ ಆ ಬುಕ್ದು ಆಥರ್ಗಳು ಯಾರು ಅದ್ರ ಬಗ್ಗೆ. ಅದಾದ್ಮೇಲೆ ನೆಕ್ಸ್ಟ್ ನಾನು ಹೇಳಿದ್ರೆ ಯಾವ್ದಾದ್ರು ಅವಾರ್ಡ್, ಈಗ ಫಾರ್ ಎಕ್ಸಾಂಪಲ್ ಆಸ್ಕರ್ ಅವಾರ್ಡ್ಸ್ ಆಗಿರ್ಬೋದು, ಇಲ್ಲ ಫಿಲ್ಮ್ ಫೇರ್ ಅವಾರ್ಡ್ಗಳಾಗಿರ್ಬೋದು, ಇಲ್ಲ ಯಾವ್ದಾದ್ರು ಸ್ಪೋರ್ಟ್ಸ್ ಈಗ ನಮ್ಮ BCCI ಅವ್ರು ಕೊಡುವಂಥ ಅವಾರ್ಡ್ಗಳಾಗಿರ್ಬೋದು, ಇಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೊಡುವಂಥ ಪದ್ಮಭೂಷಣ, ಭಾರತ ರತ್ನ ಅವಾರ್ಡ್ಗಳಾಗಿರ್ಬೋದು. ಸೊ ಈ ಒಂದು ಅವಾರ್ಡ್ಗಳ ಬಗ್ಗೆನೂ ಗೊತ್ತಿರಬೇಕಾಗುತ್ತೆ. ಇಲ್ಲ ಅಂದ್ರೆ ನಾವು ವರ್ಲ್ಡ್ ವೈಡ್ ಅನ್ನೋ ನೋಬೆಲ್ ಪ್ರೈಸ್ಗಳಾಗಿರ್ಬೋದು, ಆ ಒಂದು ಅವಾರ್ಡ್ಗಳ ಬಗ್ಗೆ. ಅದಾದ್ಮೇಲೆ ನೆಕ್ಸ್ಟ್ ಹೆಡ್ ಕ್ವಾರ್ಟರ್ಸ್ಗಳ ಬಗ್ಗೆ. ಈಗ ಪ್ರತಿಯೊಂದು ಗೌರ್ಮೆಂಟಲ್ ಡಿಪಾರ್ಟ್ಮೆಂಟ್ಗೂ ಒಂದೊಂದು ಹೆಡ್ ಕ್ವಾರ್ಟರ್ಸ್ ಅಂತ ಇರುತ್ತೆ. ಅವು ಹೆಡ್ ಕ್ವಾರ್ಟರ್ಸ್ ಎಲ್ಲೆಲ್ಲಿ ಲೊಕೇಟ್ ಆಗಿದ್ದಾವೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ವಿಶ್ವಸಂಸ್ಥೆ ಅಂತ ತಗೊಂಡ್ರೆ ಅದು ಎಲ್ಲಿದೆ, ವಿಶ್ವಸಂಸ್ಥೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ. ಸೊ ಈ ತರ 3 ಕ್ವಶನ್ಗಳು. ಸೊ ನೆಕ್ಸ್ಟ್ ಅದೇ ನಾನು ಹೇಳಿದ್ನಲ್ಲ, ಈಗ ಪ್ರತಿಯೊಂದು ಕಂಟ್ರಿ ಅಂತ ತಗೊಂಡ್ರೆ ಪ್ರೈಮ್ ಮಿನಿಸ್ಟರ್ಗಳು ಯಾರ್ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆ. ಈಗ ಗೌರ್ಮೆಂಟ್ ಏನಾದ್ರು ಹೊಸದಾಗಿ ಸ್ಕೀಮ್ ನ ಲಾಂಚ್ ಮಾಡ್ತಾ ಇದೆ ಅಂತಂದ್ರೆ ಆ ಗೌರ್ಮೆಂಟ್
ಸ್ಕೀಮ್ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಮಗೆ ಮೈನ್ ಆಗಿ ಗೊತ್ತಿರೋ ಅಂತ ಬಂದ್ಬಿಟ್ಟು ಇವಾಗ ಬೇಟಿ ಬಚಾವ್ ಬೇಟಿ ಪಡಾವ್ ಆಗಿರ್ಬೋದು, ಆ ಥರ ಸ್ಕೀಮ್ಗಳು. ಸೊ ಅದು ಏನಕ್ಕೆ, ಅದ್ರದ್ದು ಮೋಟಿವ್ ಏನು, ಅದನ್ನ ಏನಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ, ಸೊ ಇದ್ರ ಬಗ್ಗೆ ನಮಗೆ ಐಡಿಯಾ ಇರುತ್ತೆ. ಸೊ ಅದಾದ್ಮೇಲೆ ಈಗ ಇಂಪಾರ್ಟೆಂಟ್ ಡೇಸ್. ಈಗ ಇಂಪಾರ್ಟೆಂಟ್ ಡೇಸ್ ಅಂತಂದ್ರೆ ಇವಾಗ ಇಂಡಿಪೆಂಡೆನ್ಸ್ ಡೇ ಯಾವಾಗ ನಂತರ ನಮಗೆ ಗೊತ್ತಿರುತ್ತೆ, ರಿಪಬ್ಲಿಕ್ ಡೇ ಯಾವಂದ್ರೆ ಯಾವಾಗ ಅಂತ ಗೊತ್ತಿರುತ್ತೆ, ಗಾಂಧಿ ಜಯಂತಿ ಇವೇನು ಅದು ನಮಗೆ ಗೊತ್ತಿರುತ್ತೆ. ಸೊ ಅದ್ರ ಜೊತೆಗೆ ಈಗ ಬೇರೆ ಬೇರೆ ಇರುತ್ತೆ, ಈಗ ವರ್ಲ್ಡ್ ಅರ್ತ್ ಡೇ ಆಗಿರ್ಬೋದು, ಟೀ ಡೇ ಆಗಿರ್ಬೋದು, ಡ್ಯಾನ್ಸ್ ಡೇ ಆಗಿರ್ಬೋದು. ಓಕೆ, ಸೊ ಈ ತರ ಒಂದು ಕೆಲವೊಂದು ಕ್ವಶನ್ಗಳನ್ನ ನಾವು ತಿಳ್ಕೊಬೇಕಾಗುತ್ತೆ. ಅದ್ರ ಜೊತೆಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್. ಓಕೆ, ಸೊ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಅಂತಂದ್ರೆ ಈಗ ಮೈಕ್ರೋಸಾಫ್ಟ್ ಆಫೀಸ್ ಬಗ್ಗೆ ಆಗಿರ್ಬೋದು, ಅದ್ರ ಜೊತೆಗೆ ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್, ವೆಬ್ ಬ್ರೌಸಿಂಗು, ನೆಟ್ ಬ್ಯಾಂಕಿಂಗು, ಇಮೇಲ್. ಓಕೆ, ಸೊ ಈ ತರ ನೋಡಿ ಕೆಲವೊಂದು ಕಂಬೈನ್ಡ್ ನಮಗೆ ನಾಲೆಡ್ಜ್ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಇದಿಷ್ಟು ನೋಡ್ಬಿಟ್ಟು ನಮಗೆ ಟೈರ್ ಟು ಸಿಲೆಬಸ್. ಅದು ನಿಮಗೆ ಪ್ರಿಲಿಮ್ಸ್ ಆದ್ರೂ ಆಗಿರಲಿ, ಮೈನ್ ಅಂದ್ರೆ P1 ಆದ್ರೂ ಆಗಿರಲಿ, ಕ್ಲರಿಕ್ ಆದ್ರೂ ಆಗಿರಲಿ. ಸೊ ಇದು ನಮಗೆ ಇಷ್ಟು ಮೈನ್ ಸಿಲೆಬಸ್ ಆಗಿರುತ್ತೆ. ಸೊ ಇವಾಗ ನಾವು ಮೈನ್ಸ್ ಸಿಲೆಬಸ್ ಅನ್ನು ತಗೊಂಡಾಗ ಸೊ ಇದು ನಮಗೆ ಕಾಮನ್. ಓಕೆ, ಎಲ್ಲ ಎಕ್ಸಾಮ್ಸ್ ಕಾಮನ್. ಇವಾಗ ನೀವು SBI ಆದ್ರೂ ತಗೊಳ್ಳಿ, IBPS ಆದ್ರೂ ತಗೊಳ್ಳಿ, ಸೊ ಇದು ನಮಗೆ ಇಷ್ಟು ಸಿಲೆಬಸ್ ಕಾಮನ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ನಾವು ಈಗ ಕ್ವಶನ್ ವೈಟೇಜ್ ಅನ್ನೋ ತರ ನೋಡೋ ಆಗಿದ್ರೆ ಕ್ವಶನ್ಸ್ ಹೇಗೆ ವೇರಿಯೇಷನ್ ಆಗುತ್ತೆ ಅನ್ನೋ ತರ ಇದ್ರೆ, ಸೊ ಇಲ್ಲಿ ನಮಗೆ ಮೇನ್ ಆಗಿ ಏನು ಅಂತಂದ್ರೆ 4 ಸೆಕ್ಷನ್ ಇಂದನೂ ಈಗ 40, 35, 40, 35 ಈ ತರ ಬಂದ್ಬಿಟ್ಟು ಕ್ವಶನ್ ಡಿಗ್ರಿ ಸೆಗ್ರಿಗೇಟ್ ಮಾಡ್ತಾರೆ. ಸೊ ಓವರ್ ಆಲ್ ಆಗಿ 150 ಕ್ವಶನ್ಸ್ ಗಳು ಕೇಳ್ತಾರೆ. ಓಕೆ, 155 ಕ್ವಶನ್ಸ್. ಓಕೆ, 155 ಕ್ವಶನ್ಸ್. ಹೇಗೆ ಅಂತಂದ್ರೆ ಇವಾಗ ನಮಗೆ ರೀಸನಿಂಗ್ ಮತ್ತೆ ಆಪ್ಟಿಟ್ಯೂಡ್ ಅಂತ ತಗೊಂಡ್ರೆ ಇದರಲ್ಲಿ ನಮಗೆ 40 ಕ್ವಶನ್ ಗಳು ಕೇಳ್ತಾರೆ. ಈಗ ಜನರಲ್ ಇಂಗ್ಲಿಷ್ ಅಂತ ತಗೊಂಡ್ರೆ ಇದರಲ್ಲೂ ನಮಗೆ 40 ಕ್ವಶನ್ ಗಳು ಕೇಳ್ತಾರೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಮಾತ್ರ 35 ಕ್ವಶನ್ಸ್ ಕೇಳ್ತಾರೆ. ಅಂಡ್ ಜನರಲ್ ಅವೇರ್ನೆಸ್ ಮತ್ತೆ ಫೈನಾನ್ಸಿಯಲ್ ಅವೇರ್ನೆಸ್ ಅಲ್ಲಿ ನಮಗೆ 40 ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ಟೋಟಲ್ ಆಗಿ 155 ಕ್ವಶನ್ಸ್. ಸೊ ಇದು ಕ್ಲರ್ಕಿಗಾದ್ರೂ ಆಗಲಿ, PO ಗಾದ್ರೂ ಆಗಲಿ ಸಿಲೆಬಸ್ ಸೇಮ್ ಇರುತ್ತೆ. ಇದಾದ್ಮೇಲೆ PO ಎಕ್ಸಾಮಿನೇಷನ್ಗೆ ಮಾತ್ರ ಒಂದು ಡಿಫರೆನ್ಸ್ ಏನಾಗುತ್ತೆ ಅಂತಂದ್ರೆ, ಮೈನ್ಸ್ ಆದ್ಮೇಲೆ ನಿಮ್ಗೆ ಡಿಸ್ಕ್ರಿಪ್ಟಿವ್ ಅಂತ ಒಂದು ಕೇಳ್ತಾರೆ. ಈ ಡಿಸ್ಕ್ರಿಪ್ಟಿವ್ ಅಲ್ಲಿ ಏನು ಅಂತಂದ್ರೆ ಲೆಟರ್ ರೈಟಿಂಗ್ ಇರುತ್ತೆ. ಓಕೆ, ಇಲ್ಲ ಎಸ್ಸೆ ರೈಟಿಂಗ್ ಅಂತ ಇರುತ್ತೆ. ಇದೊಂದು ಡಿಸ್ಕ್ರಿಪ್ಟಿವ್ ಇರುತ್ತೆ. ಇಲ್ಲಿ 2 ಕ್ವಶನ್ಸ್ ಇರುತ್ತೆ. ಟೋಟಲ್ ಆಗಿ 50 ಮಾರ್ಕ್ಸ್ ನಡೆಯುತ್ತೆ. ಓಕೆ, ಇದು PO ಗೆ ಮಾತ್ರ, ನಮಗೆ ಕ್ಲರಿಕಲ್ ಇರಲ್ಲ. ಓಕೆ, ಅದು ನಮಗೆ IBPS ಆದ್ರೂ ಆಗಿರ್ಲಿ, SBI ಆದ್ರೂ ಆಗಿರ್ಲಿ, ಯಾವ್ದಾದ್ರೂ ಆಗಿರ್ಲಿ. ಓಕೆ, ಸೊ ನೆಕ್ಸ್ಟ್ ಇವಾಗ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ನಿಮಗೆ IBPS RRB ಎಕ್ಸಾಮಿನೇಷನ್ಗೆ ಮಾತ್ರ ಒಂದು ಸ್ಮಾಲ್ ಡಿಫರೆನ್ಸ್ ಆಗುತ್ತೆ ಅಂತ. ಆ ಸ್ಮಾಲ್ ಡಿಫರೆನ್ಸ್ ಏನು ಅಂತಂದ್ರೆ, IBPS RRB ಎಕ್ಸಾಮ್ಸ್ ನಾವು ಪ್ರಿಲಿಮ್ಸ್ ಅಂತ ತಗೊಂಡ್ರೆ ಪ್ರಿಲಿಮ್ಸ್ ಅಲ್ಲಿ ನಮಗೆ 2 ಸೆಕ್ಷನ್ ಬರುತ್ತೆ. ಸೊ ಅಲ್ಲಿ ಏನು ಅಂತಂದ್ರೆ ನಮಗೆ ಈ ಇಂಗ್ಲಿಷ್ ಸೆಕ್ಷನ್ ಇರಲ್ಲ ಪ್ರಿಲಿಮ್ಸ್ ಅಲ್ಲಿ. IBPS RRB ರೂರಲ್ ರೀಜನಲ್ ಬ್ಯಾಂಕ್ ಎಕ್ಸಾಮ್ ಬರುತ್ತಲ್ಲ, ಆ ಕ್ಲರಿಕಲ್ ಎಕ್ಸಾಮ್ ಅಲ್ಲಿ ಮಾತ್ರ ನಮಗೆ ಪ್ರಿಲಿಮ್ಸ್ ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರಲ್ಲ. ಸೊ ಅಲ್ಲಿ ಬಂದ್ಬಿಟ್ಟು ನಮಗೆ ಜಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಎಬಿಲಿಟಿ ಮಾತ್ರ ಇರುತ್ತೆ. ಸೊ ಇಲ್ಲಿ ನಮ್ಗೆ ಏನು ಅಂತಂದ್ರೆ 40 ಕ್ವಶನ್ಸ್ 80 ಕ್ವಶನ್ಸ್ ಕೇಳ್ತಾರೆ. ಸೆಕ್ಷನಲ್ ಟೈಮಿಂಗ್ ಇರಲ್ಲ. ಓವರ್ ಆಲ್ 45 ಮಿನಿಟ್ಸ್ ಟೈಮ್ ಇರುತ್ತೆ. ಓಕೆ, ಇದೊಂದೇ ಟೈಮಿಂಗ್ ಡಿಫರೆನ್ಸ್ ಆಗೋದು. ಇನ್ನು ರಿಮೈನಿಂಗ್ ಎಲ್ಲ ಸೇಮ್ ಇರುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಇವಾಗ ಮೇನ್ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಹೋಗೋದಿಲ್ಲ. ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ ಏನು ವೇರಿಯೇಷನ್ ಮಾಡ್ತಾರೆ ಅಂತಂದ್ರೆ, ಕ್ಲರಿಕಲ್ ಅಲ್ಲಿ ನಮಗೆ ಒಂದ್ಸಲ ನಾವು ಮೈನ್ಸ್ ಎಕ್ಸಾಮ್ ಮುಗಿಸಿದ್ರೆ ಮುಗಿದು ಫಿನಿಶ್. ಅದಾದ್ಮೇಲೆ ನಮಗೆ ಯಾವುದೇ ರೀತಿ ಪ್ರೊಸೀಜರ್ ಇರಲ್ಲ. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಬಟ್ PO ಅನ್ನೋ ತರ ಬಂದಾಗ POಗೆ ನಮಗೆ ಮೈನ್ಸ್ ಆಗಿ ಡಿಸ್ಕ್ರಿಪ್ಟಿವ್ ಆದ್ಮೇಲೆ ನಮಗೆ ಅಲ್ಲಿ ಇಂಟರ್ವ್ಯೂ ಅಂತ ಒಂದು ನಡೆಯುತ್ತೆ. ಓಕೆ, ಇದು POಗೆ ಮಾತ್ರ. ಆ ಇಂಟರ್ವ್ಯೂ ಆದ್ಮೇಲೆ ನಿಮ್ಗೆ ಅವರು ರಿಸಲ್ಟ್ ಅನೌನ್ಸ್ ಮಾಡೋದು. ಸೊ ಕ್ಲರಿಕಲ್ಗೆ ಇಂಟರ್ವ್ಯೂ ಇರಲ್ಲ, POಗೆ ಮಾತ್ರ ಇಂಟರ್ವ್ಯೂ ಇರುತ್ತೆ. ಸೊ ಅದ್ರ ಮೇಲೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಇನ್ನೆಲ್ಲ ಬಂದ್ಬಿಟ್ಟು ಈಗ ಸೊ ಇದೆರಡು ನಮಗೆ IBPS ಅಂಡರ್ ಲೈನ್. ಸೊ ಹಾಗಾದ್ರೆ ಓವರ್ ಆಲ್ ಎಷ್ಟು ಎಕ್ಸಾಮ್ ಕನ್ಫರ್ಮ್ ಆಗುತ್ತೆ ಅಂತಂದ್ರೆ, SBI PO, SBI ಕ್ಲರಿಕಲ್, IBPS PO, IBPS ಕ್ಲರಿಕಲ್, IBPS RRB PO, IBPS RRB ಕ್ಲರಿಕಲ್. ಸೊ ಮೇನ್ ಆಗಿ 6 ಎಕ್ಸಾಮ್ಸ್ ಆಯ್ತು 1 ಇಯರ್ ಅಲ್ಲಿ. ಅದ್ರ ಜೊತೆಗೆ ಇವಾಗ ನಾವು ಪ್ರೈವೇಟ್ ಬ್ಯಾಂಕ್ ಗಳ ತರ ನೋಡೋದಾಗಿದ್ರೆ ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು, HDFC ಬ್ಯಾಂಕ್ ಆಗಿರ್ಬೋದು, ಈ ತರ ಬಂದು ಪ್ರೈವೇಟ್ ಬ್ಯಾಂಕ್ ಗಳನ್ನು ಸಹ ನಮಗೆ ಎಕ್ಸಾಮ್ಸ್ ನ ಕನ್ಫರ್ಮ್ ಮಾಡ್ತಾರೆ. ಸೊ ಅದನ್ನು ನಮಗೆ ಸೇಮ್ ಆಸ್ ಇಟ್ ಈಸ್ ಸಿಲೆಬಸ್ ಇರುತ್ತೆ. ಸೊ ಅದನ್ನು ಸಹ ನಾವು ಬರಿಬಹುದು. ಅದಾದ್ಮೇಲೆ ಈಗ ನೆಕ್ಸ್ಟ್ ಬೇರೆ ಯಾವ್ದಾದ್ರು ಎಕ್ಸಾಮ್ ಬರಿಬಹುದು ಅನ್ನೋ ತರ ಇದ್ರೆ, ಇವಾಗ ಕೆಲವೊಂದು ಇನ್ಸೂರೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ LIC. ಓಕೆ, LIC ಎಕ್ಸಾಮ್ ಸಹ ಬಂದ್ಬಿಟ್ಟು ಸೇಮ್ ಇದೇ ತರ ಬ್ಯಾಂಕಿಂಗ್ ಪ್ಯಾಟರ್ನ್ ಇರುತ್ತೆ, ಎಲ್ಲ ಸೇಮ್ ಇರುತ್ತೆ. ಬಟ್ ನಾನು ಇವಾಗ ನಿಮ್ಗೆ ಮೈನ್ಸ್ ಅಲ್ಲಿ ಈಗ ಮೈನ್ ಸಿಲೆಬಸ್ ಅಲ್ಲಿ ನಾನು ಇಲ್ಲಿ ನಿಮ್ಗೆ ಮೇನ್ ಆಗಿ ಹೇಳಿದೆ, ನಾನು ಇಲ್ಲಿ ನಾವು ಬ್ಯಾಂಕಿಂಗ್ ಅವೇರ್ನೆಸ್ ಓದ್ತೀವಿ ಅಂತ ಹೇಳ್ತೀವಲ್ಲ, ಬ್ಯಾಂಕಿಂಗ್ ಅವೇರ್ನೆಸ್. ಅದೇ ನೀವೇನಾದ್ರೆ LIC ಎಕ್ಸಾಮ್ ಪ್ರಿಪೇರ್ ಆಗ್ತದೆ, ಇನ್ಸೂರೆನ್ಸ್ ಅವೇರ್ನೆಸ್ ಅಷ್ಟೇ ಓದ್ಬೇಕು. ಇನ್ನೆಲ್ಲ ಸೇಮ್, ಎಲ್ಲ ಪ್ರೊಸೀಜರ್ ಸೇಮ್ LIC ಎಕ್ಸಾಮ್. ಅದ್ರ ಜೊತೆಗೆ ನೀವೇನಾದ್ರು ಬೇರೆ ಇದೇ ಪ್ಯಾಟರ್ನ್ ಅಲ್ಲಿ ಎಕ್ಸಾಮ್ ಬರೀಬಹುದು ಅಂತಿದ್ರೆ, ಓಕೆ, ESIC ಅಂತ ಒಂದು ಬರುತ್ತೆ. ಓಕೆ, ಎಂಪ್ಲಾಯ್ಮೆಂಟ್ ಸ್ಟೇಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಅಂತ. ಆ ಒಂದು ಎಕ್ಸಾಮ್ ಬಂದ್ಬಿಟ್ಟು ನಿಮ್ಗೆ ಇದೇ ರೀತಿ ಪ್ಯಾಟರ್ನ್ ಬೇಸ್ ಮಾಡಿರುತ್ತೆ. ಸೊ ಹಾಗಾಗಿ ಒಂದು ಬ್ಯಾಂಕಿಂಗ್ ಎಕ್ಸಾಮ್ ನೀವೇನಾದ್ರು ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತಂದ್ರೆ ಒಂದು ವರ್ಷದಲ್ಲಿ ನೀವು ಅರೌಂಡ್ 8 to 10 ಎಕ್ಸಾಮ್ಸ್ ಮಿನಿಮಮ್ ಬರೀಬಹುದು. ಸೊ ಮ್ಯಾಕ್ಸಿಮಮ್ ಅದು ನಿಮ್ಮ ಕೆಪಾಸಿಟಿ, ಎಷ್ಟು ಎಕ್ಸಾಮ್ ನೋಟಿಫಿಕೇಶನ್ ಕರೆದ್ರು ಅದನ್ನ ಅಪ್ಲೈ ಮಾಡಿ ಬರೀತೀವಿ ಅಂತ ತರ ಇದ್ರು ಬರೀಬಹುದು. ಸೊ ಇದು ಬಂದ್ಬಿಟ್ಟು ನಮ್ದು ಬೇಸಿಕ್ ಬ್ಯಾಂಕಿಂಗ್ ಸಿಲೆಬಸ್ ಬಗ್ಗೆ ಐಡಿಯಾ. ಅದಾಗ್ತಾ ಇದೆಯಾ? ಸೊ ಬೇರೆ ಏನಾದ್ರು ಡೌಟ್ ಇದ್ರು ನೀವು ನಮ್ಮನ್ನ ಕೇಳ್ಬೋದು. ಧನ್ಯವಾದಗಳು.